ನಾನು ಹೋಗಿದ್ದು ನನ್ನ ಇಷ್ಟಲ್ಲೇ ಹೋಗಿದ್ದೇನೆ ರೀ. ನಾನು ಅವನ ಜೊತೆ ಬಸ್ಸವ್ರನ್ನ ಕರ್ಕೊಂಡು ನಾನೇ ಹೋಗಿದ್ದೇನೆ ರೀ. ನಮ್ದು ಹಸ್ಬೆಂಡ್ದು ಬೇರೆದವ್ರು ಹೆಂಗಸ್ರ ಜೊತೆ ಹೊಲಸು ಸಂಬಂಧ ಇತ್ತು ರೀ, ಅದಕ್ಕೆ ನಾನು ಹೋಗಿದ್ದೇನೆ ರೀ. ನಾನು ಸುಳ್ಳು ಹೇಳಿಲ್ಲ, ನನ್ನ ಹೆಸರು ಭಾಳ ಕೆಡ್ಸಿದಾನೆ ರೀ ಅವನು ನ್ಯೂಸ್ ಒಳಗೆ ಹಾಕಿ. ಮತ್ತು ನನಗೆ ಹಂಗೆ ಮಾಡೋದಿತ್ತಂದ್ರೆ ನನ್ನ 2 ಮಕ್ಕಳು ಆಗ್ತಿರ್ಕಿಲ್ಲ ರೀ, 9 ವರ್ಷ ಅವನ ಜೊತೆ ನಾನು ಜೀವನ ಮಾಡ್ತಿರ್ಕಿಲ್ಲ ರೀ. ಅವಾಗ ನಾನು ಮದುವೆಗಿದ್ರೆ ಪೈಲ, ಇಲ್ಲಾಂದ್ರೆ ಮದುವೆ ಆದ ತಕ್ಷಣ ಓಡಿ ಹೋಗ್ತೀನಿ ರೀ. ನಾನು 9 ವರ್ಷ ಇರ್ತಿರ್ಕಿಲ್ಲ ರೀ ನನ್ನ ಮಕ್ಕಳ ಜೊತೆ ನಾನು ಜೀವನ. 2 ಮಕ್ಕಳು ಅದಾರ ನನಗೆ, ಹೆಣ್ಮಗಳ. ಮತ್ತು 2 ಹುಡುಗಿಯರು ಅದಾರಂತೂ ನಂಗೆ ಭಾಳ ಟಾರ್ಚರ್ ಕೊಡ್ತಾರೆ ಅವ್ರ ಮನ್ಯಾಗಿನವರು ಅವರು ರೀ. ಅದಕ್ಕೆ ನಾನು ಅವ್ನು ಭಾಳ ಹೆಂಗಸರು ಹೊರಗೆ 1 ಸಲ ಅಲ್ಲ 2 ಸಲ ಅಲ್ಲ, ಈಗ 5ನೇ ಸಲ ರೀ ಅವು ಭಾಳ ಹೆಂಗಸರು ಹೊರಗೆ ರೀ ಹೆಂಗಸ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ. ಅದಕ್ಕೆ ನಾನು ಸಿಟ್ಟಾಗಿ ನಾನು ಹೇನ್ರಿ ಅವ್ನು, ನಾನು ಔಷಧ ಕುಡಿದು ಸಾಯ್ತೇನು, ನಾ ಮತ್ತು ಹಿಂಗೆ ಮಾಡ್ರೆ ನಿನ್ನ ಜೊತೆ ಇರೋಲ್ಲ ಅಂತ ಹೇನ್ರಿ. ಮತ್ತು ನೀ ಹಿಂಗೆ ಮಾಡ್ರೆ ನಾ ಮತ್ತೆ ಹಂಗೆ ಮಾಡ್ತೇನೆ ಅಂತ ಹೇಳ್ರನು ಅವು ಮತ್ತೆ ಲಾಸ್ಟ್ ಮತ್ತೆ ಹಂಗೆ ಮಾಡಿದ್ದೆ ನಾವು. ಅದಕ್ಕೆ ನಾನು ಸಿಟ್ಲೆ ಹೋಗಿದ್ದೇನೆ ರೀ. ಮತ್ತು ಅವ್ನು 5 ಲಕ್ಷ ರೂಪಾಯಿ ಇಲ್ರಿ, ನಾ ಬಾಡಿಗೆ ಮನ್ಯಾಗ ಉಳ್ಕೊತಿದ್ವಿ ರೀ. ಅವ್ನು 5 ಲಕ್ಷ ರೂಪಾಯಿನೂ ತೊಗೊಂಡು ಹೋಗಿಲ್ರಿ. ನಾ 60 ಗ್ರಾಮ್ ಬಂಗಾರ ಇದ್ದಿರ್ಕಿಲ್ರಿ ಮನ್ಯಾಗ. ನೀವು ಹೆಂಗೆ ಹಾಕ್ತೀರಿ 60 ಗ್ರಾಮ್ ಬಂಗಾರ 5 ಲಕ್ಷ ರೂಪಾಯಿ ಯಾರು ಮನ್ಯಾಗ ಇಟ್ಟು ಹೋಗ್ತಾರೆ ರೀ? ಹಾಂ, ಮನ್ಯಾಗಿಟ್ಟು ನಾನು ಒಬ್ಬಕ್ಕಿನ ಬಿಟ್ಟು ಹೋಗ್ತಾನೆ ರೀ ಅವ್ನು ಗಾಡಿ ಮೇಲೆ. ಹೆಸರು ಎಲ್ಲ ನ್ಯೂಸ್ ಒಳಗೆ ಹಾಕಿ ಕೆಡ್ಸಿದಾನೆ ರೀ, ನನ್ನ ಹೆಸರು ಕೆಡ್ಸಿದ. ಅದಕ್ಕೆ ನಾನು ಈಗ ಮಾತಾಡತ್ತೀನಿ ರೀ. ಅವ್ನು 5 ಲಕ್ಷ ರೂಪಾಯಿನೇ ತೊಗೊಂಡಿಲ್ಲ, ಅವ್ನು 6 ತೊಲಿ ಬಂಗಾರು ತೊಗೊಂಡು ಹೋಗಿಲ್ರಿ. ನಾ ಯಾರು ಮನ್ಯಾಗ ಬಿಟ್ಟು ಹೋಗ್ತಾರೆ? ಹಂಗೆ ಇರ್ತಿತ್ತಂದ್ರೆ ಮನೆ ಕಟ್ಕೊಂಡು ಇರ್ತಿದ್ವು ರೀ, ಬಾಡಿಗೆ ಮನ್ಯಾಗ ಯಾಕೆ ಬೀಳ್ತಿದ್ವು ರೀ. ಸಾಲ ಐತ್ರಿ ನಮ್ಗೆ ಸೊಸೈಟಿಯಾಗ, ನನ್ನ ಹೆಸರಲ್ಲೇ ರೊಕ್ಕ ತೊಗೊಂಡು ತಿಂದಾನೆ ರೀ ಅವ್ನು. ನಾ ಬಸವರಾಜ್ ಜೊತೆನೇ ಇರ್ತೇನೆ ರೀ. ನಾನು ಅವ್ನು ಕರ್ಕೊಂಡು ಹೋಗಿ ನಂದು ಇಷ್ಟಲ್ಲೇ ನಾ ಹೋಗಿದ್ದೇನೆ ರೀ ಅವನ ಜೊತೆ. ಅವ್ನು